ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚಕ್ಕರೆ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಲಕ್ಷಾಂತರ ರು ದುರುಪಯೋಗವಾಗಿದೆ ಎಂಬ ದೂರಿನಡಿ ಒಂಬಟ್ಸ್ಮನ್ ಅಧಿಕಾರಿ ಬಂದು ಪರಿಶೀಲನೆ ಮಾಡಿದ ಘಟನೆ ನಡೆಯಿತು. ಚಕ್ಕರೆ ಗ್ರಾಮದ ಲೇಟ್ ತಮ್ಮಣ್ಣವರ ಮಗ ನಿಂಗರಾಜು ಚಕ್ಕರೆ ಗ್ರಾಮ ಪಂಚಾಯಿತಿಯಿಂದ 2025-26 ಸಾಲಿನಲ್ಲಿ ಗ್ರಾಮದ ಪುಟ್ಟಮಾದೇಗೌಡರ ಕಾಂಪೌಂಡ್ನಿಂದ ಪಟಲ್ದಮ್ಮ ಆತ್ನವರೆಗೂ ನರೇಗಾ ಯೋಜನೆಯ ಕಾಲುವೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ 1,89,400 ಹಣ ಬಿಡುಗಡೆಯಾಗಿದೆ ಎಂದು ಆರೋಪಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಪಂಚಾಯತ್ ಒಂಬಟ್ಸ್ಮನ್ ನರೇಗಾಕ್ಕೆ ದೂರು ಸಲ್ಲಿಸಿದ್ದರು. ದೂರು ಬಂದ ಹಿನ್ನೆಲೆಯಲ್ಲಿ ಒಂಬಟ್ಸ್ಮನ್ ಅಧಿಕಾರಿ ಮಹೇಂದ್ರ ಕುಮಾರ್ ಚಕ್ಕರೆ ಗ್ರಾಮಕ್ಕೆ ಬಂದು ಅಪೂರ್ಣ ಕಾಮಗಾರಿ ಎಂದು ಆರೋಪಿಸಿರುವ ಸ್ಥಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅಧಿಕಾರಿ, ಆರೋಪ ಮಾಡಿ ದೂರು ಬಂದಿರುವುದರಿಂದ ಪರಿಶೀಲನೆ ಮಾಡುತ್ತಿದ್ದೇವೆ. ಕಾಮಗಾರಿಯಾಗದೆ ಹಣ ಬಿಡುಗಡೆಯಾಗಿರುವುದರ ಬಗ್ಗೆ ಸಮಗ್ರ ದಾಖಲೆಗಳನ್ನು ಪರಿಶೀಲಿಸಿ ನಂತರ ಮೇಲಿನ ಅಧಿಕಾರಿಗಳಿಗೆ ವರದಿ ನೀಡುವುದಷ್ಟೇ ನಮ್ಮ ಕೆಲಸ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಚಕ್ಕರೆ ಗ್ರಾಮದ ನಿಂಗರಾಜು ಏನು ಹೇಳುತ್ತಾರೆ ನೋಡಿ. ಈ ಸಂದರ್ಭದಲ್ಲಿ ಗ್ರಾಮದ ಶಿಕ್ಷಕರಾದ ಪುಟ್ಟಸ್ವಾಮಿ, ಕೃಷ್ಣಪ್ಪ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ನರೇಗಾ ಕೆಲಸ ಮಾಡ್ದೇ ಬಿಲ್ ಮಾಡ್ಬಿಟ್ಟವ್ರೆ. 4 ಲಕ್ಷ ಎಸ್ಟಿಮೇಟು, 194 NMR ಬಿಲ್. NMR ಕೆಲಸನೇ ಮಾಡಲಿಲ್ಲ. ಈ ಕೆಲಸನೇ ಒಂದು ಕೆಲಸನೂ ಮಾಡಲಿಲ್ಲ. ಒಂದು 10 ಮೀಟರ್ ಅಷ್ಟು ಮಾಡಲೇ ಇಲ್ಲ. ಎಸ್ಟಿಮೇಟ್ ಪುಟ್ಟಮಾದೇಗೌಡರು ಕಾಂಪೌಂಡಿಂದ ಪಟದಮ್ಮ ಆರ್ಚುವರೆಗೆ ಕೆಲಸ ಮಾಡ್ದೇ ಬಿಲ್ ಮಾಡ್ಬಿಟ್ಟವ್ರೆ. ಬಿಲ್ 194 ಆಗದೆ ಏನು ಬಾಕಿದೆ. MC NMR ಆಗದೆ, NMR ಕೆಲಸನೇ ಆಗಲಿಲ್ಲ. MC ಉಳಿದವೆ. ಅದೊಂದೇ ಆರೋಪ. ಈಗ ಏನ್ ಮಾಡ್ಬೇಕಂತೀರಿ ನೀವು? ರಿಕವರಿ ಆಯ್ತದೆ. ಅಲ್ಲ, ನನಗೆ ಗೊತ್ತಾ ಈಗ ಏನ್ ಒತ್ತಾಯ ಮಾಡ್ತಾರೆ? ದೇಶದ ಹಣ ಲೂಟಿ ಆಯ್ತಾ ದೇಶದ ಹಣ ಲೂಟಿ ಆಯ್ತಾ ದೇಶದ ಹಣನ ಉಳಿಸ್ಕೊಳ್ಳಿ ಅಷ್ಟೇ. ಇಂಥ ಪ್ರಶ್ನೆ ಒಂಬಟ್ಸ್ಮನ್ ಬಂದ್ರು, ಪರಿಶೀಲನೆ ಮಾಡಿದ್ರು. ಮೊದಲ ಇಒ ಕೊಟ್ಟಿದ್ದೆ, ಇಒ ಬಂದು ಪರಿಶೀಲನೆ ಮಾಡಿದ್ರು. ಈಗ ನೋಡ್ಕೊಂಡವ್ರೆ, ಮುಂದಕ್ಕೆ ಎಂಕ್ವೈರಿ ಆಗ್ತೀವಿ ಅಂತ ಹೇಳೋರು. ನಿಮ್ಮ ಆರೋಪ ಯಾರ ಮೇಲೆ? ಇಂಜಿನಿಯರ್ PDO ಅವ್ರ ಸಾಮಿಲ್. ಯಾರಿದ್ರು PDO? ರಘುಕುಮಾರ್ ಇಂಜಿನಿಯರ್. ರಘು ಇದು ಇಂಜಿನಿಯರ್ ಹೆಸರು ಗೊತ್ತಿಲ್ವಾ? ಮೌನಾಶ್ರೀ ಇಂಜಿನಿಯರ್ ಮೌನೇಶ್ವರಿ, PDO ರಘು. ಇವರಿಬ್ರು ಸೇರಿ ಅಕ್ರಮ ಮಾಡಿದ್ರು. 4 ಲಕ್ಷದ ಎಸ್ಟಿಮೇಟ್, 1,94,000 ಉಳಿದ ಬಿಲ್ MC 72,000 ಅರ್ಜಿ ಕೊಟ್ಟ ಮೇಲೆ 72,000 NMR ಜೀರೋ ಮಾಡವ್ರೆ. ಈಗ ಅಮೌಂಟ್ ಎಷ್ಟು ಭ್ರಷ್ಟಾಚಾರ ಆಗದೆ ಅಂತ ನೀವು ಹೇಳೋದು? 194. ಅದರಲ್ಲಿ ಇನ್ನು 72,000 ಜೀರೋ ಮಾಡಿದ್ರು ನಾವು ಅರ್ಜಿ ಕೊಟ್ಟ ಮೇಲೆ. Balu Public School is the 21st century school and we are the only future-proof school of town.